हरे कृष्ण प्रभु प्रणाम। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 6 ಶ್ಲೋಕ 38. ಅಹೋ ದೇವರ್ಷಿರ್ಧನ್ಯೋಯಂ ಯತ್ಕೀರ್ತಿಂ ಸಾಂಗಧನ್ವನಃ ಗಾಯನ್ ಮಾದ್ಯನ್ ಇದಂ ತಂತ್ರ್ಯಾ ರಮಯತ್ಯಾತುರಂ ಜಗತ್. ನಾರದ ಮುನಿಗಳಿಗೆ ಜಯವಾಗಲಿ, ಏಕೆಂದರೆ ಅವರು ದೇವೋತ್ತಮ ಪರಮ ಪುರುಷನ ಚಟುವಟಿಕೆಗಳ ಗುಣಗಾನ ಮಾಡ್ತಾರೆ. ಮತ್ತು ಹಾಗೆ ಮಾಡುವುದರಿಂದ ಅವರು ತಾವೇ ಬಹಳಷ್ಟು ಆನಂದವನ್ನು ಅನುಭವಿಸ್ತಾರೆ. ಮತ್ತು ಈ ಬ್ರಹ್ಮಾಂಡದ ಜಗತ್ತಿನ ಎಲ್ಲ ದುಃಖಿತ ಆತ್ಮಗಳಿಗೂ ಕೂಡ ಆನಂದವನ್ನು ನೀಡ್ತಾರೆ. ಅಂದರೆ ಭಗವಂತನ ಚಟುವಟಿಕೆಗಳ ಶ್ರವಣದಿಂದ ನಾವು ಆನಂದವನ್ನು ಅನುಭವಿಸ್ಬೇಕು. ರಮಯತಿ ಅಂದರೆ ಆನಂದವನ್ನು ಅನುಭವಿಸ್ಬೇಕು. ಭಾವಾರ್ಥ: ನಾರದ ಮುನಿಗಳು ತಮ್ಮ ವೀಣೆಯನ್ನು ನುಡಿಸ್ತಾ ಅವರು ಭಗವಂತನ ಅಲೌಕಿಕ ಲೀಲೆಗಳ ಗುಣಗಾನ ಮಾಡ್ತಾರೆ. ಅವರು ಯಾವುದೋ ಫಿಲಮ್ ಹಾಡಲ್ಲ, ಭಗವಂತನ ಗುಣಗಾನ ಮಾಡ್ತಾರೆ. ಮತ್ತು ಅದರಿಂದ ಈ ಎಲ್ಲ ಬ್ರಹ್ಮಾಂಡಗಳಲ್ಲಿ ದುಃಖದಲ್ಲಿ ಸಿಕ್ಕಾಕೊಂಡಿರುವಂತಹ ಜೀವಿಗಳಿಗೆ ಒಂದು ಸ್ವಲ್ಪ ಸಾಂತ್ವನವನ್ನು ನೀಡ್ತಾರೆ. ಅವರ ದುಃಖದಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೆ ಒಂದು ಅವಕಾಶವನ್ನು ನೀಡ್ತಾರೆ. ಪ್ರಭುಪಾದರು ಬರಿತಾ ಇದ್ದಾರೆ, ಇಲ್ಲಿ ಯಾರಿಗೂ ಕೂಡ ಸಂತೋಷವಾಗಿಲ್ಲ. ಮತ್ತು ನಿಜವಾಗ್ಲೂ ಅವರು ಸಂತೋಷ ಅಂತ ಏನನ್ನು ಅನುಭವಿಸ್ತಾ ಇದ್ದಾರೋ ಅದು ಮಾಯೆಯ ಭ್ರಮೆ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಜನರು ಸಂತೋಷ ಅಂತ ಏನನ್ನು ಅನುಭವಿಸ್ತಾ ಇದ್ದಾರೋ ಅದು ನಿಜವಾಗಿಯೂ ಮಾಯೆಯ ಭ್ರಮೆ, ಸಂತೋಷ ಅಲ್ಲ ಅದು. ಯಾಕಂದರೆ ಆ ಸಂತೋಷ ದೈಹಿಕವಾದದ್ದು, ದೇಹಕ್ಕೆ ಸೀಮಿತವಾದದ್ದು. ದೇಹಕ್ಕೆ ಸೀಮಿತವಾಗಿರುವಂಥ ಸಂತೋಷ ನಿಜವಾದ ಸಂತೋಷ ಅಲ್ಲ. ಯಾಕಂದರೆ ದೇಹವೇ ನಿಜ ಅಲ್ಲ. ದೇಹ ನಿಜ ಅಲ್ಲ ಅಂದರೆ ಏನರ್ಥ? ದೇಹ ತಾತ್ಕಾಲಿಕವಾದದ್ದು. ನಾವು ದೇಹ ಅಲ್ಲ, ನಾವು ಆತ್ಮ. ಹಾಗಾಗಿ ಹರೇ ಕೃಷ್ಣ, ಏನಾಯಿತು? ಹಾಗಾಗಿ ಆ ಸಂತೋಷ ನಿಜವಾದ ಸಂತೋಷ ಅಲ್ಲ. ಕನಸಿನಲ್ಲಿ ನಾವು ಏನಾದರೂ ಒಂದು ವಿಷಯವನ್ನು ಅನುಭವಿಸ್ತಾ ಇದ್ದು ಅದರಿಂದ ನಮಗೆ ಸಂತೋಷವನ್ನು ಸಿಕ್ಕಿದ್ರೆ ಅದಕ್ಕೆ ಮೌಲ್ಯ, ಎಷ್ಟು ಮೌಲ್ಯ ಇದೆ? ಅದಕ್ಕೆ ಏನು ಮೌಲ್ಯ ಇದೆ? ಜಾಗೃತವಾಗೋ ತನಕ ಅಷ್ಟೇ ಅದು. ಎಚ್ಚರಗೊಂಡ ತಕ್ಷಣ ನಮ್ಮನ್ನು ನಾವು ನಕ್ಕೋತೀವಿ, ಅಯ್ಯೋ ಇದೇನಿದು, ಕನಸಿನಲ್ಲಿ ನಾನು ಈ ಆನಂದವನ್ನು ಅನುಭವಿಸ್ತಾ ಇದ್ದೀನಿ.
ಅದೇ ರೀತಿ ಅಜ್ಞಾನದಲ್ಲಿ ಎಲ್ಲ ಜೀವಿಗಳು ಬ್ರಹ್ಮಾಂಡದಲ್ಲಿ ಮುಳುಗಿದ್ದು ದೇಹಕ್ಕೆ ಸಂಬಂಧಿತವಾದ ಮಾತ್ರ ಸ್ಪರ್ಶಾಸ್ತು ಕೌಂತೆಯ, ಸುಮ್ಮನೆ ಇಂದ್ರಿಯ ಸ್ಪರ್ಶದಿಂದ ಅಥವಾ ಇಂದ್ರಿಯ ಸಂಪರ್ಕದಿಂದ ಆಗ್ತಾ ಇರೋಂತಹ ವಿಷಯವನ್ನು ನಿಜವಾದ ಸಂತೋಷ ಅಂತ ನಾವು ಪರಿಗಣಿಸ್ತಾ ಇದ್ದೀವಿ. ಹಾಗಾಗಿ ಹುಚ್ಚುತನ, ಅದು ನಿದ್ರಾವಸ್ಥೆ, ಅದು ನಿಜವಾದ ಸಂತೋಷ ಅಲ್ಲ. ನಿಜವಾದ ಸಂತೋಷ ಆತ್ಮಕ್ಕೆ ಸಂಬಂಧಿತವಾದದ್ದು. ಅರೆ ಮಾಯಾಶಕ್ತಿ ಭಗವಂತನ ಈ ಮಾಯಾಶಕ್ತಿ ಎಷ್ಟು ಪ್ರಬಲಳು ಅಂದರೆ, ಹಂದಿ ಕೂಡ ಎಂತಹ ಕೊಳಚೆ ಪ್ರದೇಶದಲ್ಲಿ ಜೀವನ ಮಾಡ್ತಾಯಿದ್ರು ಕೂಡ, ಕೊಚ್ಚೆಯಲ್ಲಿ ಹೊರಳಾಡ್ತಾ ಇದ್ರು ಕೂಡ ಅದು ಅದನ್ನೇ ಸಂತೋಷ ಅಂತ ಪರಿಗಣಿಸುತ್ತೆ. ಇಷ್ಟು ಪ್ರಬಲವಾದದ್ದು ಮಾಯಾಶಕ್ತಿ. ಹಾಗಾಗಿ ಎಷ್ಟೇ ಬುದ್ಧಿವಂತರಾಗಿದ್ದರು, ಭೌತಿಕ ಎಣಿಕೆಯಲ್ಲಿ ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿವಂತನಾಗಿದ್ದರೂ ಕೂಡ ಅವನಿಗೆ ಈ ಸತ್ಯಾಂಶ ಕಾಣೋದಿಲ್ಲ, ಅವನು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಅದನ್ನು, ಈ ಸರಳವಾದ ಸತ್ಯವನ್ನು ದೊಡ್ಡ ದೊಡ್ಡ ಪಂಡಿತರು, ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ವಿದ್ವಾಂಸರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ಆನಂದ ನಿಜವಾದ ಆನಂದ ಅಲ್ಲ, ಅದು ಭ್ರಾಮಕ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮಮ ಮಾಯಾ ದುರತ್ಯಯ ದೈವೀಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ನನ್ನ ಮಾಯಾಶಕ್ತಿ ಬಹಳ ದುರತ್ಯಯ, ಬಹಳ ಕಠಿಣ ಅವಳನ್ನು ಜಯಿಸೋದು. ಆದರೆ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿದೆ. ಮಾಮೇವ ಯೇ ಪ್ರಪದ್ಯಂತೆ, ಯಾರು ನನಗೆ ಮಾತ್ರ ಶರಣಾಗತರಾಗ್ತಾರೋ ಅವರು ತರಂತಿ, ಈಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಆ ಕಡೆಗೆ. ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ಯಾರೂ ನಿಜವಾಗಿಯೂ ಸಂತೋಷವಾಗಿರೋಕ್ಕೆ ಸಾಧ್ಯ ಇಲ್ಲ. ಈ ಸತ್ಯಾಂಶವನ್ನು ನಾವು ಮೊದಲು ಸ್ವೀಕಾರ ಮಾಡ್ಕೋಬೇಕು. ನಾವು ಈ ಭ್ರಮೆಯಲ್ಲೇ ಇದ್ದರೆ, ಇಲ್ಲ ನಾನು ಸಂತೋಷವಾಗಿದ್ದೀನಿ ಅಂತ, ಆವಾಗ ಆ ನಿದ್ದೆಯಿಂದ ಹೊರಗಡೆನೇ ಬರೋಕ್ಕಾಗಲ್ಲ ನಮಗೆ. ಹಾಗಾಗಿ ನಾರದರು ಎಲ್ಲರಿಗೆ ಜ್ಞಾನೋದಯವನ್ನು ಕೊಡೋ ಉದ್ದೇಶದಿಂದ ದುಃಖತಪ್ತರಾಗಿರುವಂತಹ ಬ್ರಹ್ಮಾಂಡದ ನಿವಾಸಿಗಳಿಗೆ ಜ್ಞಾನೋದಯವನ್ನು ಕೊಡೋಕ್ಕೋಸ್ಕರ ಅವರು ಎಲ್ಲ ಕಡೆ ಸಂಚರಿಸ್ತಾರೆ. ಉದ್ದೇಶ ಎಲ್ಲರನ್ನೂ ಭಗವದ್ಧಾಮಕ್ಕೆ ಮರಳಿ ಕರ್ಕೊಂಡು ಹೋಗೋದೇ ಅವರ ಉದ್ದೇಶ. ಮತ್ತು ಭಗವಂತನ ಎಲ್ಲ ಪ್ರಾಮಾಣಿಕ ಭಕ್ತರ ಉದ್ದೇಶವೂ ಇದೆ. ನಾರದರ ಹೆಜ್ಜೆ ಗುರುತುಗಳನ್ನು ಅನುಸರಿಸ್ಕೊಂಡು ಹೋಗೋದು. ಈಗ ಇದನ್ನು ನಾವು ಮಾಡಿದ್ವೇನೋ ಮುಂದೆ, ಆದರೂ ಕೂಡ ಇದು ಒಳ್ಳೆಯ ಒಂದು ಶ್ಲೋಕ. ಎರಡು ವಿಷಯ ಬಹಳ ಮುಖ್ಯವಾದದ್ದು. ರಮಂತೆ ಯೋಗಿನಾಮನಂತೆ ಸತ್ಯಾನಂದ ಚಿದಾತ್ಮನೆ ಇತಿ ರಾಮ ಈ ರಾಮ ಆನಂದ ಯೋಗಿಗಳು ಆನಂದವನ್ನು ಅನುಭವಿಸ್ತಾರೆ, ಅನಂತವಾದ ಆನಂದವನ್ನು ಅನುಭವಿಸ್ತಾರೆ. ಸತ್ಯಾನಂದ ಚಿದಾತ್ಮನೆ, ಆ ಭಗವಂತನ ಕುರಿತಾದ ವಿಷಯಗಳ ಚರ್ಚೆಯಲ್ಲಿ ಅವರು ಅತ್ಯಾನಂದವನ್ನು ಅನುಭವಿಸ್ತಾರೆ. ಅದು ನಿಜವಾದ ಆನಂದ. ನಮಗೆ ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಿಂದ ಆನಂದವನ್ನು ಅನುಭವಿಸ್ತಾ ಇಲ್ಲ ಅಂದರೆ ಏನೋ ಸಮಸ್ಯೆ ಇದೆ. ಯಾಕಂದರೆ ಭಗವಂತನ ವಿಷಯ ಎಲ್ಲವೂ ಕೂಡ ಆನಂದಮಯವಾದುದು. ಯಾಕಂದರೆ ಭಗವಂತನೇ ಆನಂದಮಯ, ಸಚ್ಚಿದಾನಂದ ವಿಗ್ರಹ. ಹಾಗಾಗಿ ಸರಿಯಾದ ಮೂಲದಿಂದ ಶ್ರವಣ ಮಾಡಬೇಕು. ಸರಿಯಾದ ಮೂಲ ಅಂದರೆ ಏನು? ಅಧಿಕೃತ ಪರಂಪರೆಯಲ್ಲಿ ಶ್ರವಣ ಮಾಡಬೇಕು. ಶ್ರವಣ ಮಾಡಿದಾಗ ಯಾರು ಕೀರ್ತನೆಯನ್ನು ಮಾಡ್ತಾ ಇದ್ದಾರೋ ಅವರು ಪ್ರಾಮಾಣಿಕ ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿದ್ದಾರೆ, ಅವರು ಸಹಜವಾಗಿ ಆನಂದವನ್ನು ಅನುಭವಿಸ್ತಾರೆ. ಭಗವದ್ಗೀತಾ, ಭಾಗವತ ಈ ವಿಷಯಗಳ ಚರ್ಚೆಯನ್ನು ಮಾಡೋದ್ರಲ್ಲಿ ಆನಂದವನ್ನು ಅನುಭವಿಸ್ತಾರೆ. ಈಗ ಇನ್ನೊಂದು ವಿಷಯ, ಸಾಮಾನ್ಯವಾಗಿ ನಾನು ಇದನ್ನು ನೋಡಿದ್ದೀನಿ, ಭಕ್ತರು ತತ್ವವನ್ನು ಶ್ರವಣ ಮಾಡೋಕ್ಕೆ ಅವ್ರಿಗೆ ಆನಂದ ಇಲ್ಲ, ಕಥೆಯನ್ನು ಕೇಳೋಕ್ಕೆ ಆನಂದ ಇದೆ. ಅಂದರೆ ನಾವು ಪ್ರಭುಪಾದರ ಭಾವಾರ್ಥಗಳನ್ನು ಓದ್ತಾ ಇದ್ದೀವಿ. ಪ್ರಭುಪಾದರ ಭಾವಾರ್ಥಗಳಲ್ಲಿ ತತ್ವವನ್ನು ಕೊಟ್ಟಿದ್ದಾರೆ. ಭಾಗವತದ ಶ್ಲೋಕಗಳು ಯಾವುದೋ ಒಂದು ಕಥೆಯ ನಿರೂಪಣೆಯನ್ನು ಮಾಡ್ತಾ ಇವೆ. ಆದರೆ ಪ್ರಭುಪಾದರು ಭಾವಾರ್ಥದಲ್ಲಿ ಏನು ಕೊಡ್ತಾ ಇದ್ದಾರೆ? ಆ ಶ್ಲೋಕಕ್ಕೆ ಸಂಬಂಧಿತವಾದ ತತ್ವವನ್ನು ಕೊಡ್ತಾ ಇದ್ದಾರೆ.
ಈಗ ಹೆಚ್ಚಿನ ಭಕ್ತರಿಗೆ ತತ್ವಶ್ರವಣ ಮಾಡೋದಕ್ಕೆ ಆಸಕ್ತಿ ಇಲ್ಲ. ಅರೆ ತತ್ವವನ್ನು ಅರ್ಥ ಮಾಡ್ಕೊಳ್ಳದೆ ನಾವು ಸುಮ್ಮನೆ ಶ್ರವಣ ಮಾಡ್ತಾಯಿದ್ರೆ ನಮಗೆ ಇಷ್ಟ ಬಂದಂಗೆ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಅದರಿಂದ ಅಷ್ಟೊಂದು ಪ್ರಯೋಜನವಾಗೋದಿಲ್ಲ. ಆಗತ್ತೆ ಖಂಡಿತ, ಯಾಕಂದರೆ ಭಗವಂತನ ಕುರಿತಾದ ವಿಷಯ ಅದು ಅದೇ ಮಂಗಳಕರವಾದ ಕಾರ್ಯ. ಸುಮ್ಮನೆ ಶ್ರವಣ ಮಾಡೋದೇ ಮಂಗಳಕರವಾದ ಕಾರ್ಯ. ಅರೆ ಇನ್ನೂ ಅರ್ಥಪೂರ್ಣವಾಗಿ ಅರ್ಥವತ್ತಾಗಿ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ, ತತ್ವವನ್ನು ಅರ್ಥ ಮಾಡಿಕೊಂಡ್ರೆ ಅವಾಗ ನಾವು ಇನ್ನೂ ಆಳಕ್ಕೆ ಇಳಿಯೋ ಸಾಧ್ಯತೆ ಇದೆ. ಹಾಗಾಗಿ ಈ ತತ್ವವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ಪ್ರವಚನಗಳಲ್ಲಿ ಯಾರು ಬಂದು ಶ್ರವಣ ಮಾಡ್ತಾರೋ ಅವರಿಗೆ ತತ್ವದಲ್ಲಿ ಸ್ವಲ್ಪ ಆಸಕ್ತಿ ಇದ್ದರೆ ಉಳ್ಕೋತಾರಷ್ಟೇ, ಇಲ್ಲಾಂದರೆ ಬಹಳ ಬೇಗ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಈ ಒಂದು ಸಂಘವನ್ನು. ಯಾಕೆಂದರೆ ನಮ್ಮ ಉದ್ದೇಶ ಇಲ್ಲಿ ಪ್ರಭುಪಾದರು ಬರೆದಿರೋದನ್ನು ಅರ್ಥ ಮಾಡ್ಕೊಳ್ಳೋದು, ಮತ್ತು ಪ್ರಭುಪಾದರು ತತ್ವವನ್ನು ಬರೆದಿದ್ದಾರೆ. ಹಾಗಾಗಿ ನಾವು ಅದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ, ತಪ್ಪಿಸ್ಕೊಂಡು ಹೋಗಲೂಬಾರ್ದು. ಯಾಕಂದರೆ ಅದು ನಮ್ಮ ಶ್ರೇಯಸ್ಸಲ್ಲ. ನಮಗೆ ಶ್ರೇಯಸ್ಕರವಾದದ್ದು ಪ್ರಭುಪಾದರ ವಿವರಣೆ ವರ್ಣನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು. ಇವಾಗ ಇದನ್ನು ಪ್ರಭುಪಾದರು ಬೇರೆ ಕಡೆನೂ ಬರೀತಾರೆ. ಈ ಭಗವಂತನ ಕುರಿತಾದ ವಿಷಯ ಹೇಗೆ ಅಂದರೆ, ಜಾಂಡಿಸ್ ಇರೋವನಿಗೆ ಅವರು ಕಬ್ಬಿನ ಹಾಲನ್ನು ಕೊಟ್ಟಾಗ ಆ ವ್ಯಕ್ತಿಗೆ ಅದು ಕಹಿ ಅನಿಸುತ್ತೆ. ಯಾಕೆಂದರೆ ಅದು ಆ ಒಂದು ರೋಗದ ಒಂದು ಚಿಹ್ನೆ. ಅದು ಅವರಿಗೆ ಸಿಹಿ, ಬಾಯಿಗೆ ಆ ಸಿಹಿ ಮುಟ್ಟಲ್ಲ. ಆದರೆ ಆ ಜಾಂಡಿಸ್ಗೆ ಪರಿಹಾರ ಏನು? ಅದೇ ಕಬ್ಬಿನ ಹಾಲು. ಅದನ್ನೇ ಮತ್ತೆ 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 ಕುಡಿತಾ ಇದ್ದರೆ ಕ್ರಮೇಣವಾಗಿ ಆ ಒಂದು ರುಚಿ ವಾಪಸ್ ಬರುತ್ತೆ ನಾಲಿಗೆಗೆ. ಅದೇ ರೀತಿ ಭಗವಂತನ ಕುರಿತಾದ ವಿಷಯ, ಭಗವದ್ಗೀತಾ, ಭಾಗವತ ಇವೆಲ್ಲ ಆರಂಭದಲ್ಲಿ ಕಹಿ ಆಗಲ್ಲ ಶ್ರವಣ ಮಾಡೋಕ್ಕೆ. ಅಯ್ಯೋ, ಯಾಕೆ? ಅದು ರೋಗಗ್ರಸ್ತ ಸ್ಥಿತಿ, ಭವರೋಗಗ್ರಸ್ತ ನಾವು ಗ್ರಸ್ತರು. ಭೌತಿಕ ವಿಷಯಗಳಿದ್ರೆ ಎಷ್ಟು ಗಂಟೆ ಕಾಲ ಬೇಕಾದ್ರೂ ನೋಡ್ತೀವಿ. ಪಿಕ್ಚರ್ ಕೂತ್ಕೊಂಡು 3 ಗಂಟೆ ನೋಡ್ತೀವಿ, ಏನೂ ಬೇಸರ ಇಲ್ಲ. ಆದರೆ ಭಗವಂತನ ಕುರಿತಾದ ವಿಷಯಗಳನ್ನು ಕೇಳೋಕ್ಕಾಗಲ್ಲ ನಮಗೆ. ಅರ್ಧ ಗಂಟೆ 3/4 ಗಂಟೆನೂ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಯಾಕೆ? ರೋಗಗ್ರಸ್ತ ಸ್ಥಿತಿ. ಅರೆ ಅದಕ್ಕೆ ಪರಿಹಾರ ಏನು? ಭಗವಂತನ ಕುರಿತಾದ ವಿಷಯಗಳ ಹೆಚ್ಚಿನ ಶ್ರವಣ. ಯಾರಿಗಾದ್ರೂ ತುಂಬ ಅತಿಯಾದ ಬೇಸರ ಆಗ್ತಾಯಿದ್ರೆ ಅತಿಯಾಗಿ ಶ್ರವಣ ಮಾಡಬೇಕು, ಬೇರೆ ಪರಿಹಾರನೇ ಇಲ್ಲ. ಇಲ್ಲಾಂದರೆ ರೋಗದಿಂದ ಹೊರಗಡೆ ಬರೋದಿಲ್ಲ, ಆರೋಗ್ಯಕರ ಸ್ಥಿತಿಗೆ ಬರೋದಿಲ್ಲ. ಹಾಗಾಗಿ ಯಾರ ಸಂಘದಲ್ಲಿ ನಾವು ಶ್ರವಣ ಮಾಡ್ಬೋದೋ ಅಂಥವರ ಸಂಘವನ್ನು ಪಡ್ಕೋಬೇಕು. ಇಲ್ಲ ಸುಮ್ಮನೆ ನಾವು ಭಕ್ತರ ಸಂಘಕ್ಕೆ ಬಂದೆ, ಏನೋ ಮಾತಾಡಿದ್ವಿ, ತುಂಬ ಚೆನ್ನಾಗಿತ್ತು, ಪ್ರಸಾದ ಚೆನ್ನಾಗಿತ್ತು, ಹೋದ್ವಿ, ಏನು ಕಲ್ತ್ಕೊಂಡ್ರಿ? ಏನೂ ಕಲ್ತ್ಕೊಳ್ಳಿಲ್ಲ, ಪ್ರಯೋಜನ ಇಲ್ಲ. ಪ್ರತಿ ಕ್ಷಣ, ಪ್ರತಿ ಅವಕಾಶ, ಭಕ್ತರ ಸಂಘ ಮಾಡೋ ಅವಕಾಶದಿಂದ ನಾವು ಏನಾದರೂ ಕಲಿತಾ ಇರಬೇಕು. ನಮ್ಮನ್ನು ನಾವು ಉನ್ನತ ಮಟ್ಟಕ್ಕೆ ಏರಿಸ್ಕೊಳ್ಳೋಕ್ಕೆ ಭಕ್ತಿಯಲ್ಲಿ ಏನಾದರೂ ಒಂದು ಅಮೂಲ್ಯವಾದದ್ದು ಶ್ರವಣ ಮಾಡಿರಬೇಕು. ಅದು ನಿಜವಾದ ಸಂಘ. ಯಾವುದೋ ಹೊಸ ಕಾರ್ ಬಂತು, ಹೊಸ ಬೈಕ್ ಬಂತು, ಹೊಸ ಪಿಕ್ಚರ್ ಬಂತು, ಹೊಸ ಇನ್ನೊಂದು ಬಂತು, ಗೌರ್ಮೆಂಟ್ ಹಿಂಗೆ ಮಾಡಿದ್ರು, ಕ್ರಿಕೆಟ್ ಮ್ಯಾಚು, ಹಾಳು ಮೂಳು, ಇವೆಲ್ಲ ಚರ್ಚೆ ಮಾಡಿದ್ರೆ ಭಕ್ತರ ಸಂಘದಲ್ಲಿ ಅದನ್ನು ಭಕ್ತರ ಸಂಘ ಅಂತ ಕರೆಯೋದಿಲ್ಲ. ಇದಕ್ಕೆ ಪ್ರಜಲ್ಪ ಅಂತ ಕರೀತಾರೆ. ಪ್ರಜಲ್ಪ ಅಂದರೆ, ಅಥವಾ ಗ್ರಾಮ್ಯ ಕಥಾ ಅಂತಾರೆ. ಅಂದರೆ ಭೌತಿಕ ವಿಷಯಗಳು, ಕೆಲಸಕ್ಕೆ ಬಾರದೇ ಇರೋ ಭೌತಿಕ ವಿಷಯಗಳನ್ನು ಬಿಟ್ಟು ನಾವು ಭಗವಂತನ ವಿಷಯಗಳನ್ನು ಶ್ರವಣ ಮಾಡಿದಾಗ ಮಾತ್ರ ನಿಜವಾದ ಆನಂದ ಸಿಗುತ್ತೆ. ಆದರೆ ಇವಾಗ ಆ ಉಪಯೋಗವಿಲ್ಲದೆ ಇರೋ ಭೌತಿಕ ವಿಷಯಗಳನ್ನು ಶ್ರವಣ ಮಾಡೋದು, ಚರ್ಚೆ ಮಾಡೋದ್ರಲ್ಲೇ ನಮಗೆ ಆನಂದ. ನಮ್ಮ ಹುಳಿಮಾವು ಕೇಂದ್ರದಲ್ಲಿ ಇಂಗ್ಲೀಷ್ ಪ್ರವಚನ ಇರುತ್ತೆ. ಸೊ ಇಂಗ್ಲೀಷ್ ಕ್ಲಾಸಿಗೆ ಬರೋರು ಕೂತ್ಕೊಂಡು ಶ್ರವಣ ಮಾಡ್ತಾರೆ ಮಾಡೋ ತನಕ. ಕ್ಲಾಸ್ ಮುಗಿದ ತಕ್ಷಣ ಅವರ ನಡುವೆ ಮಾತುಕತೆ, ಸ್ವಲ್ಪ ವಯಸ್ಸಾಗಿರೋರು ಎಲ್ಲರೂ ಮಾತುಕತೆ, ಏನೋ ಕೆಲಸಕ್ಕೆ ಬಾರ್ದೇ ಇದ್ದ ವಿಷಯ, ಯಾವುದು ಕೃಷ್ಣನಿಗೆ ಸಂಬಂಧಿತವಾಗಿರೋದೇ ಇಲ್ಲ. ಯಾಕಂದರೆ ರುಚಿ ಇಲ್ಲ. ಆ ರುಚಿ ಬೇಕು ಅಂದರೆ ಆಗಲೇ ನಾವು ಅದರ ಬಗ್ಗೆ ಶ್ರವಣ ಮಾಡಿದ್ವಿ. ರುಚಿ ಬೇಕು ಅಂದರೆ
ಭಕ್ತರಿಗೆ ಸೇವೆಯನ್ನು ಸಲ್ಲಿಸಬೇಕು. ಆಗ ನಮಗೆ ಶ್ರವಣ ಮಾಡೋಕ್ಕೆ ರುಚಿ ಸಿಗುತ್ತೆ. ಓಕೆ, ಇದರೊಂದಿಗೆ ಈ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಇವಾಗ ಒಂದು ಸ್ವಲ್ಪ ಇವಾಗ ಡ್ರಾಮಾ ಶುರು ಆಗುತ್ತೆ. ಅಂದರೆ ಕುರುಕ್ಷೇತ್ರ. ಇವಾಗ ಇಲ್ಲಿ ತನಕ ನಾವು ಸ್ವಲ್ಪ ಹಿನ್ನೆಲೆಯ ವಿಷಯಗಳೆಲ್ಲ ನಡೀತಾ ಇತ್ತು. ನಾರದ ಮುನಿಗಳ ಜೀವನ ಆಯಿತು, ಭಕ್ತಿಯ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ಭಕ್ತಿಯ ಪ್ರಗತಿ, ಭಕ್ತಿಯಲ್ಲಿ ಹೇಗೆ ನಾವು ಪ್ರಗತಿಯನ್ನು ಸಾಧಿಸ್ಬೋದು ಅನ್ನೋ ವಿಷಯವನ್ನು ನಾವು ನಾರದ ಮುನಿಗಳ ಜೀವನದಿಂದ ತಿಳ್ಕೊಂಡಿದ್ದೀವಿ. ಇವಾಗ ಈ ಒಂದು ಪ್ರಹ್ಲಾದನ ಪರೀಕ್ಷಿತ ಮಹಾರಾಜನ ಶಾಪಕ್ಕೆ ಸಂಬಂಧಿತವಾಗಿ ಇವಾಗ ವಿಷಯಗಳು ಶುರುವಾಗುತ್ತೆ. ಇವಾಗ ಆ ದಿಕ್ಕಿನಲ್ಲಿ ಹೋಗೋಕ್ಕೆ ಶುರುವಾಗುತ್ತೆ ಇವಾಗ ವಿಷಯಗಳು. ಅಂದರೆ ಮಹಾಭಾರತಕ್ಕೆ ಸಂಬಂಧಿತವಾದ ವಿಷಯಗಳು. ಇವಾಗ ಮಹಾಭಾರತದ ಬಗ್ಗೆ ನನಗೆ ಅಷ್ಟೊಂದು ನಾನು ಓದಿಲ್ಲ. ತುಂಬ ಮಹಾಭಾರತದ ಬಗ್ಗೆ ವಿಷಯಗಳು ಕೇಳಬೇಡಿ ನನಗೇನು ಗೊತ್ತಿರಲ್ಲ ಹೇಳೋದಕ್ಕೆ. ಗೊತ್ತಿದ್ದರೆ ಹೇಳ್ತೀನಿ ಅಷ್ಟೇ. ಆದರೆ ಇದರಲ್ಲೂ ಕೂಡ ಬೇಕಾದಷ್ಟು ನಾವು ತಿಳ್ಕೊಬೇಕಾಗಿರುವಂಥ ವಿಷಯಗಳಿವೆ. ಸಾಮಾನ್ಯ ಧರ್ಮದ ವಿಷಯಗಳು ಇತ್ಯಾದಿ ಇತ್ಯಾದಿ. ಸೊ ಅದನ್ನು ಶ್ರವಣ ಮಾಡೋಣ. ಅಧ್ಯಾಯ 7. ದ್ರೋಣನ ಮಗ ಶಿಕ್ಷೆಗೆ ಒಳಗಾಗ್ತಾನೆ. ದ್ರೋಣಾಚಾರ್ಯರ ಮಗ ಯಾರು? ಅಶ್ವತ್ಥಾಮ ಶಿಕ್ಷೆಗೆ ಒಳಗಾಗೋದು. ಇವಾಗ ಇದು ನಾವೊಂದು ಸನ್ನಿವೇಶದ ವರ್ಣನೆ. ಶ್ಲೋಕ 1. ಸ್ಕಂದ 1 ಅಧ್ಯಾಯ 7 ಶ್ಲೋಕ 1. ಶೌನಕ ಉವಾಚ ನಿರ್ಗತೆ ನಾರದೆ ಸೂತ ಭಗವಾನ್ ಬಾದರಾಯಣಃ ಶ್ರುತವಾಂಸ್ತದ್ ಅಭಿಪ್ರೇತಾಂ ತತಃ ಕಿಂ ಅಕರೋದ್ ವಿಭುಃ. ಶೌನಕ ಮುನಿಗಳು ಇನ್ನು ಸೂತ ಗೋಸ್ವಾಮಿಯವರನ್ನು ಕೇಳ್ತಾ ಇದ್ದಾರೆ. ಕಥೆ ಇನ್ನೂ ಮುಗ್ದಿಲ್ಲ ನಾರದರದು. ಸ್ವಲ್ಪ ಒಂದು ಕೆಲ ಶ್ಲೋಕಗಳಿರುತ್ತೆ. ಅಲೌಕಿಕವಾಗಿ ಪ್ರಬಲರಾದಂತಹ ವ್ಯಾಸದೇವರು ನಾರದ ಮುನಿಗಳು ಹೇಳಿದ್ದೆಲ್ಲವನ್ನು ಶ್ರವಣ ಮಾಡಾದ್ಮೇಲೆ ನಾರದರ ನಿರ್ಗಮನದ ಬಳಿಕ ಅವ್ರು ಏನು ಮಾಡಿದ್ರು? ಸೊ ಇಲ್ಲಿ ಭಾಗವತದ ನಿರೂಪಣೆಗೆ ಕಾರಣವೇನು ಅನ್ನೋದರ ಚರ್ಚೆ ಶುರು ಆಗುತ್ತೆ ಇಲ್ಲಿ. ಮತ್ತು ಮಹಾರಾಜ ಪರೀಕ್ಷಿತನನ್ನ ತಾಯಿಯ ಗರ್ಭದಲ್ಲಿ ಅವನನ್ನು ಸಂರಕ್ಷಿಸಲಾಗತ್ತೆ ಅದ್ಭುತವಾಗಿ. ಇದಕ್ಕೆ ಕಾರಣ ಅಶ್ವತ್ಥಾಮ, ದ್ರೋಣಾಚಾರ್ಯರ ಮಗ. ಏನು ಮಾಡ್ತಾನೆ ಅಶ್ವತ್ಥಾಮ? ಮಲಗಿದ್ದಂತಹ ದ್ರೌಪದಿಯ 5 ಮಕ್ಕಳನ್ನು ಕೊಂದು ಬಿಡ್ತಾನೆ. ಮಕ್ಕಳು. ಹಾಗಾಗಿ ಅರ್ಜುನ ಅವನನ್ನು ಶಿಕ್ಷಿಸ್ತಾನೆ. ಮತ್ತು ಭಾಗವತವನ್ನು ಪ್ರಸ್ತುತಪಡಿಸೋಕ್ಕಿಂತ ಮುಂಚೆ ವ್ಯಾಸದೇವರು ಸಮಾಧಿಯಲ್ಲಿ, ಭಕ್ತಿಯ ಸಮಾಧಿಯಲ್ಲಿ ಇಡೀ ಸತ್ಯವನ್ನು ಸಾಕ್ಷಾತ್ಕರಿಸ್ಕೋತಾರೆ. ಇದು ಮಹಾಭಕ್ತರ ಒಂದು ಚಿಹ್ನೆ. ಅವರು ಭಕ್ತಿ ಸಮಾಧಿಗೆ ಹೋಗ್ತಾರೆ. ಬೇರೆ ಬೇರೆ ಯೋಗ ಪದ್ಧತಿಗಳು, ಎಲ್ಲ ಯೋಗ ಪದ್ಧತಿಗಳಲ್ಲೂ ಸಮಾಧಿ ಇದೆ. ಅಷ್ಟಾಂಗ ಯೋಗದಲ್ಲೂ ಇದೆ, ಭಕ್ತಿ ಯೋಗದಲ್ಲೂ ಇದೆ. ಭಕ್ತಿ ಯೋಗ ಸಮಾಧಿ ಅಂದರೆ ಯಾವುದೋ ಒಂದು ಭಕ್ತಿಯ ಪ್ರಕ್ರಿಯೆಯನ್ನು ಅನುಸರಿಸಿ ಭಕ್ತರು ಬಾಹ್ಯ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಕಳ್ಕೊಳ್ಳೋದು. ಇದು ಭಕ್ತಿ ಸಮಾಧಿ. ನಾರದರು ಅಂತಹ ಸಮಾಧಿಯ ಸ್ಥಿತಿಗೆ ಹೋಗಿ ಇಡೀ ಸತ್ಯವನ್ನು, ಭಾಗವತದ ಸತ್ಯವನ್ನು ಸಾಕ್ಷಾತ್ಕರಿಸ್ಕೋತಾರೆ. ಸಾಕ್ಷಾತ್ಕರಿಸೋದು ಅಂದರೆ ಅನುಭವಿಸೋದು. ಅಂದರೆ ಅವರ ಮನಸ್ಸಿಗೆ ಇವೆಲ್ಲ ವಿಷಯಗಳು ಬರುತ್ತವೆ ಸಹಜವಾಗಿ. ಯಾರು ಕೊಡ್ತಾರೆ ಈ ವಿಷಯಗಳೆಲ್ಲ? ಯಾರು ಕಳಿಸ್ತಾರೆ? ಭಗವಂತ. ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಂ ಉಪಯಾಂತಿತೆ ತೇನೇ ಬ್ರಹ್ಮಹೃದಯಾಧಿಕವೇ. ಹೃದಯದಲ್ಲಿ ಕೂತಿರುವಂತಹ ಪರಮಾತ್ಮ ಎಲ್ಲ ವಿಷಯಗಳನ್ನು ಬಹಿರಂಗ ಮಾಡ್ತಾನೆ. ಇದು ಬಹಳ ಮುಂದುವರೆದಿರುವಂಥ ಭಕ್ತರಿಗೆ ಮಾತ್ರ ಆಗುವಂಥ ವಿಷಯ, ಸಾಮಾನ್ಯ ಜೀವಿಗಳಿಗೆ ಅಲ್ಲ. ಶ್ಲೋಕ 2. ಸೂತ ಉವಾಚ ಬ್ರಹ್ಮನದ್ಯಾಂ ಸರಸ್ವತ್ಯಾಂ ಆಶ್ರಮ ಪಶ್ಚಿಮೇ ತಟೆ ಶಮ್ಯಾ ಪ್ರಾಸ ಇತಿ ಪ್ರೋಕ್ತ ಋಷೀಣಾಂ ಸತ್ರವರ್ಧನಃ. ಸೂತ ಗೋಸ್ವಾಮಿಗಳು ಉತ್ತರ ಕೊಡ್ತಾರೆ. ಸರಸ್ವತಿಯ ಪಶ್ಚಿಮ ದಡದಲ್ಲಿ, ಆ ಪಶ್ಚಿಮ ದಡದಲ್ಲಿ ವೇದಗಳಿಗೆ ಬಹಳ ನಿಕಟವಾಗಿರುವಂಥ ಕಾರ್ಯಗಳು ನಡೆಯುತ್ತವೆ. ಅಲ್ಲಿ ಧ್ಯಾನಕ್ಕೋಸ್ಕರ ಇದ್ದಿದ್ದಂಥ ಒಂದು ಕುಟೀರ,
ಶಮ್ಯಪ್ರಾಸ ಅನ್ನೋ ಜಾಗ, ಶಮ್ಯಪ್ರಾಸದಲ್ಲಿ ಒಂದು ಕುಟೀರದಲ್ಲಿ ವ್ಯಾಸದೇವರು ಕೂತಿದ್ದಾರೆ. ಅದರ ಬಗ್ಗೆ ಇಲ್ಲಿ ವರ್ಣನೆ. ಈ ಶಮ್ಯಪ್ರಾಸ ಅನ್ನೋ ಜಾಗ ಋಷಿಗಳ ಅಲೌಕಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವಂತಹ ಜಾಗ ಅದು. ಸೊ ಸರಸ್ವತಿ ನದಿಯ ಪಶ್ಚಿಮ ದಡದಲ್ಲಿ ಶಮ್ಯಪ್ರಾಸ ಅನ್ನೋ ಜಾಗದಲ್ಲಿ ಒಂದು ಧ್ಯಾನ ಕುಟೀರದಲ್ಲಿ ಈ ವ್ಯಾಸದೇವರು ಕುಳಿತಿದ್ದಾರೆ ಅನ್ನೋ ಒಂದು ವರ್ಣನೆ. ಪ್ರಭುಪಾದರು ಇಲ್ಲಿ ತಾತ್ಪರ್ಯದಲ್ಲಿ ಬರಿತಾ ಇದ್ದಾರೆ, ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸೋಕ್ಕೆ ನಮಗೆ ಸೂಕ್ತವಾಗಿರೋ ಜಾಗ ಮತ್ತು ವಾತಾವರಣ ಅವಶ್ಯಕ. ಸೂಕ್ತವಾಗಿರೋ ಜಾಗ ಮತ್ತು ವಾತಾವರಣ ಇದು ನಮ್ಮ ಭಕ್ತಿಯ ಪ್ರಗತಿಗೂ ಕೂಡ ಬಹಳ ಬಹಳ ಮುಖ್ಯವಾದದ್ದು. ಸೂಕ್ತವಾದ ಜಾಗ ಅಂದರೆ 2 ಜಾಗಗಳಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಭಕ್ತಿಯನ್ನು ಮಾಡ್ತೀವಿ. ಒಂದು ದೇವಾಲಯ ಅಥವಾ ನಾವು ಯಾವ ಒಂದು ಇಸ್ಕಾನಿನ ದೇವಾಲಯ ಅಥವಾ ಕೇಂದ್ರದ ಸಂಪರ್ಕದಲ್ಲಿ ಇದ್ದೀವೋ ಅದು ಮೊದಲನೇ ಜಾಗ ಮತ್ತು ವಾತಾವರಣ. 2ನೇ ಜಾಗ ವಾತಾವರಣ ನಮ್ಮ ಮನೆ. ಯಾಕಂದರೆ ಹೆಚ್ಚು ಕಡಿಮೆ ನಾವೆಲ್ಲರೂ ಗೃಹಸ್ಥರು. ಹಾಗಾಗಿ ನಮಗೆ 2 ಜಾಗಗಳು 2 ವಾತಾವರಣಗಳಿವೆ. ಇವಾಗ 2 ಜಾಗಗಳು 2 ವಾತಾವರಣಗಳು ಸೂಕ್ತವಾಗಿದ್ದರೆ ಆವಾಗ ಭಕ್ತಿಯ ಪ್ರಗತಿ ಇನ್ನೂ ಚೆನ್ನಾಗಿ ಆಗತ್ತೆ. ಇವಾಗ 2ರಲ್ಲಿ ಯಾವ್ದಾದ್ರು ಒಂದು ಜಾಗ ಅಥವಾ ವಾತಾವರಣ ಸರಿಯಾಗಿಲ್ಲದೆ ಹೋದರೆ ನಮ್ಮ ಭಕ್ತಿ ಕುಂಠಿತವಾಗುತ್ತೆ. ಹಾಗನ್ಬಿಟ್ಟು ನಾವು ವಾತಾವರಣವನ್ನು ಜಾಗವನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಅದರಿಂದಲೂ ಕೂಡ ನಾವು ಅಂತಹ ಅಷ್ಟೊಂದು ಅನುಕೂಲಕರವಾಗಿ ಇಲ್ಲದೆ ಇರೋವಂಥ ಸನ್ನಿವೇಶದಲ್ಲೂ ಭಕ್ತಿಯಲ್ಲಿ ಪ್ರಗತಿ ಸಾಧನೆ ಮಾಡ್ಬೋದು. ಆದರೆ ಅನುಕೂಲಕರವಾಗಿದ್ದರೆ ಒಳ್ಳೆಯದು. ಈ ಸರಸ್ವತಿಯ ಪಶ್ಚಿಮ ದಡ ಇಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಂತಹ ಜಾಗ. ಅಲ್ಲಿ ವ್ಯಾಸದೇವರ ಆಶ್ರಮ ಇತ್ತು. ಜಾಗದ ಹೆಸರು ಶಮ್ಯಾಪ್ರಾಸ ಅಂತ. ವ್ಯಾಸದೇವರು ಗೃಹಸ್ಥರಾಗಿದ್ದರು. ಆದರೂ ಅವರ ಮನೆಯನ್ನು ಇಲ್ಲಿ ಆಶ್ರಮ ಅಂತ ಕರೀತಾರೆ. ಆಶ್ರಮ ಅಂದ್ರೇನು? ಯಾವ ಜಾಗದಲ್ಲಿ ಆಧ್ಯಾತ್ಮಿಕ ಸಂಸ್ಕೃತಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡಲಾಗುತ್ತೋ ಆ ಜಾಗವನ್ನು ಆಶ್ರಮ ಅಂತ ಕರೀತಾರೆ. ಇವಾಗ ಗೃಹಸ್ಥ ಆಶ್ರಮ. ಮನೆ ಅಂದರೆ ಅದು ಆಶ್ರಮ ಅಲ್ಲ. ಮನೆ ಅಂದರೆ ಆಧ್ಯಾತ್ಮಿಕ ಸಂಸ್ಕೃತಿಯ ಬದಲು ಇಂದ್ರಿಯ ಭೋಗದ ಸಂಸ್ಕೃತಿ, ಲೌಕಿಕ ಸಂಸ್ಕೃತಿ ಪ್ರಾಧಾನ್ಯತೆಯನ್ನು ಪಡೆಯುತ್ತೆ. ಹಾಗಾಗಿ ಅದನ್ನು ಆಶ್ರಮ ಅಂತ ಕರೆಯೋಕ್ಕಾಗಲ್ಲ. ಆಶ್ರಮ ಅಂತ ಕರೀದೇ ಹೋದರೆ ಆ ಜೀವನ ಸ್ಥಿತಿಗೆ ಯಾವ ಮೌಲ್ಯವೂ ಇಲ್ಲ. ಅಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಈ 4 ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಇದರ ಉದ್ದೇಶ ನಾವು ಕ್ರಮೇಣವಾಗಿ ಭಗವಂತನ ಹತ್ತಿರ ಹೋಗಬೇಕು ಅನ್ನೋದು. ಆದರೆ ಅದು ಆಶ್ರಮವಾಗದೆ ಹೋದರೆ ನಮ್ಮ ಪ್ರಗತಿ ಕುಂಠಿತವಾಗುತ್ತೆ. ಆ ವಾತಾವರಣದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ, ಆ ಜಾಗ ಗೃಹಸ್ಥನದಾಗಿರ್ಬೋದು ಅಥವಾ ಸನ್ಯಾಸಿಯದ್ದಾಗಿರ್ಬೋದು, ಅದೇನು ತೊಂದರೆ ಪರವಾಗಿಲ್ಲ. ಏನು ಗೃಹಸ್ಥನಾಗೋದ್ರೆ ಅವನಿಗೆ ಭಕ್ತಿಯಲ್ಲಿ ಮುಂದುವರಿಯೋಕ್ಕೆ ಅವಕಾಶನೇ ಇಲ್ವಾ? ಇಲ್ಲ. ವರ್ಣಾಶ್ರಮದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅದಕ್ಕೆ ಅದನ್ನು ಆಶ್ರಮ 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 ಅಂತ ಕರೀತಾರೆ. ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸ ಆಶ್ರಮ. ಆಶ್ರಮವಾಗಿರೋದ್ರಿಂದ ಆಧ್ಯಾತ್ಮಿಕ ಪ್ರಗತಿಗೆ ಅವಕಾಶ ಇದೆ. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸರು ಎಲ್ಲರದೂ ಧ್ಯೇಯ ಒಂದೇ, ಆ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದು. ಸುಮ್ಮನೆ ಬೇರೆ ಬೇರೆ ಜೀವನ ಸ್ಥಿತಿಯಲ್ಲಿದ್ದಾರೆ ಅಷ್ಟೆ. ಯಾರೋ ಗೃಹಸ್ಥರಾಗಿದ್ದಾರೆ ಅಂತ ಅಥವಾ ಯಾರೋ ಸನ್ಯಾಸಿಗಳಾಗಿದ್ದಾರೆ ಅಂತ ಅಲ್ಪ ಪ್ರಮುಖರು ಅಂತ ಕಾಣಬಾರ್ದು ನಾವು. 12 ಮಹಾಜನರಿದ್ದಾರೆ. ಅದರಲ್ಲಿ ಹೆಚ್ಚಿನ ಭಕ್ತರು ಮಹಾಜನರು ಗೃಹಸ್ಥರು. ವ್ಯತ್ಯಾಸ ಏನು? ಮತ್ತು ಈ ಬೇರೆ ಬೇರೆ ಆಶ್ರಮಗಳಿಗೆ ಎಷ್ಟು ವೈರಾಗ್ಯವನ್ನು ಬೆಳೆಸ್ಕೊಂಡಿದ್ದೀವೋ ಅಷ್ಟು. ಆದರೆ ಭಕ್ತಿಗೆ ವೈರಾಗ್ಯ, ಜ್ಞಾನದ ಮಾರ್ಗದಲ್ಲಿ ವೈರಾಗ್ಯ ಬಹಳ ಮುಖ್ಯ. ಅಂದರೆ ಹೆಚ್ಚು ಕಡಿಮೆ ಪ್ರಾರಂಭ ಮಾಡೋಕ್ಕೆ ಅದು ಮುಖ್ಯ. ವೈರಾಗ್ಯ ಇಲ್ಲದೇ ಒಬ್ಬ ವ್ಯಕ್ತಿ ಜ್ಞಾನಿ ಆಗೋಕ್ಕಾಗಲ್ಲ. ಯಾಕಂದರೆ ಎಲ್ಲವನ್ನು ತ್ಯಜಿಸ್ಬೇಕು ಅವರು. ಮತ್ತು ಅವರಿಗೆ ಯಾವ ಉನ್ನತ ರುಚಿ ಇಲ್ಲ.
ಉನ್ನತ ರುಚಿಯ ಅನುಭವ ಇಲ್ಲ ಅವ್ರಿಗೆ, ಸುಮ್ಮನೆ ತ್ಯಜಿಸ್ಬೇಕು ಅವರು ಆರ್ಟಿಫಿಷಿಯಲ್ ಕೃತಕವಾಗಿ. ಆದರೆ ಭಕ್ತಿಯ ಮಾರ್ಗದಲ್ಲಿ ವಾಸುದೇವೇ ಭಗವತಿ ಭಕ್ತಿ ಯೋಗ ಪ್ರಯೋಜಿತ ಜನಯತಿ ಆಶು ವೈರಾಗ್ಯಂ. ಜನಯತಿ ಅಂದರೆ ಹುಟ್ಕೊಳ್ಳುತ್ತೆ, ವೈರಾಗ್ಯ ತಂತಾನೇ ಹುಟ್ಕೊಳ್ಳುತ್ತೆ, ನಾವೇನು ಮಾಡಬೇಕಾಗಿಲ್ಲ ಅದಕ್ಕೋಸ್ಕರ. ಸೊ ಭಕ್ತಿಯಲ್ಲಿರೋ ಗೃಹಸ್ಥನೂ ಕೂಡ ಭಕ್ತಿಯಲ್ಲಿರೋ ಸನ್ಯಾಸಿ ಅಷ್ಟೇ ವೈರಾಗ್ಯವನ್ನು ಬೆಳೆಸ್ಕೋಬೋದು, ಅದರಲ್ಲಿ ಏನು ಸಂದೇಹ ಏನೂ ಇಲ್ಲ. ಅರೆ ಅದು ನಮ್ಮ ಇಚ್ಛೆ. ಕೆಲವರು ಅನ್ಕೋತಾರೆ ಗೃಹಸ್ಥ ಆಶ್ರಮ ಅಂದರೆ ಸ್ವಲ್ಪ ಆರಾಮಾಗಿದ್ಬಿಡೋಣ, ನಾವೇನು ಸನ್ಯಾಸಿ ಆಗಿಲ್ವಲ್ಲ, ಅದು ನಮ್ಮ ಆಯ್ಕೆ. ಆದರೆ ಯಾರು ಗಂಭೀರವಾಗಿ ಭಕ್ತಿಯನ್ನು ಮಾಡ್ತಾ ಇದ್ದಾರೋ ಅವರು ಗೃಹಸ್ಥಾಶ್ರಮದಲ್ಲೂ ಕೂಡ ಅಷ್ಟೇ ವೈರಾಗ್ಯವನ್ನು ತಳಿಬೋದು. ಆದರೆ ಸಾಮಾನ್ಯವಾಗಿ ಎಲ್ಲ ಸನ್ಯಾಸಿಯೂ ಕೂಡ ಆ ಉನ್ನತ ಮಟ್ಟದ ವೈರಾಗ್ಯದ ಹಂತದಲ್ಲಿರ್ತಾರೆ. ಗೃಹಸ್ಥರಲ್ಲಿ ಎಲ್ಲರೂ ಇಲ್ಲದೆ ಇರ್ಬೋದು, ಅವರ ವೈಯಕ್ತಿಕ ಆಯ್ಕೆ ಅದು. ಅವರ ಸನ್ಯಾಸಿಗಳಲ್ಲಿ ಅವ್ರಿಗೆ ಆಯ್ಕೆ ಇಲ್ಲ, ಅವರು ಅಂತಹ ವೈರಾಗ್ಯದಲ್ಲಿ ಸ್ಥಿತರಾಗಿದ್ದರೆ ಮಾತ್ರ ಅವರನ್ನು ಸನ್ಯಾಸಿಯಾಗಿ ಸ್ವೀಕಾರ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಇಲ್ಲಾಂದರೆ ಅದು ಬಿಟ್ಟರೆ ಎಲ್ಲವೂ ಆಶ್ರಮಗಳು. ಆಶ್ರಮ ಅಂದರೆ ಆಧ್ಯಾತ್ಮಿಕ ಸಂಸ್ಕೃತಿಯೇ ಮೂಲಭೂತ, ಕೃಷ್ಣ ಭಕ್ತಿಯೇ ಮುಖ್ಯವಾದದ್ದು. ಸೊ ಅಲ್ಲಿ ವ್ಯಾಸದೇವರ ಆಶ್ರಮ ಇತ್ತು. ತಸ್ಮಿನ್ ಸ್ವ ಆಶ್ರಮೆ ವ್ಯಾಸೋ ಬದರಿ ಷಂಡಮಂಡಿತೆ ಆಸೀನೋಪಸ್ಪೃಶ್ಯ ಪ್ರಾಣಿದಧ್ಯೌ ಮನಃಸ್ವಯಂ. ಆ ಜಾಗದಲ್ಲಿ ವ್ಯಾಸದೇವರು ತಮ್ಮ ಆಶ್ರಮದಲ್ಲಿ, ಆಶ್ರಮದ ವಾತಾವರಣವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಬದರಿ ವೃಕ್ಷಗಳಿಂದ ಆವೃತವಾಗಿದ್ದಂತಹ ಜಾಗ. ಸೊ ಅವರು ಅಲ್ಲಿ ನೀರನ್ನು ಪರಿಶುದ್ಧತೆಗಾಗಿ ಸ್ಪರ್ಶ ಮಾಡಿ ಧ್ಯಾನಸ್ಥರಾಗಿ ಕೂತ್ಕೊಂಡ್ರು. ಇವಾಗ ಇದು ನೀರನ್ನು ಶುದ್ಧತೆಗಾಗಿ ಸ್ಪರ್ಶ ಮಾಡೋದ್ರ ಬಗ್ಗೆ, ಇದು ನಮ್ಮ ಸ್ವಚ್ಛತೆಯ ಒಂದು ಅಂಶ, ಸ್ವಚ್ಛತೆ. ನಾವು ಏನಾದರೂ ಕಲುಷಿತವಾದ ವಸ್ತುವನ್ನು ಮುಟ್ಟಿದ ತಕ್ಷಣ ಕೈಯನ್ನು ತೊಳ್ಕೊಳ್ಳೋದು ಒಂದು ಸ್ವಚ್ಛತೆಯ ಭಾಗ. ಕಲುಷಿತವಾದದ್ದು ಅಂದರೆ ಇವತ್ತಿನ ಕಾಲದಲ್ಲಿ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಜನರು ದೇವಸ್ಥಾನದ ಒಳಗೆ ಬರ್ತಾರೆ, ಚಪ್ಪಲಿಯನ್ನು ಕೈಯಿಂದ ತೆಗಿತಾರೆ. ಯಾಕೆ? ಅದೇನೋ ಸ್ಟ್ರ್ಯಾಪ್ ಗೀಪ್ ಹಾಕೊಂಡ್ರೆ, ಸ್ಟ್ರ್ಯಾಪ್ ಇರೋ ಚಪ್ಪಲಿ ಇರುತ್ತೆ, ಅದನ್ನು ತೆಗೆದುಬಿಟ್ಟು ಕೈಯಿಂದ ತೆಗಿತಾರೆ, ಆಮೇಲೆ ತಲೆ ಕೆರ್ಕೋತಾರೆ, ಮುಖ ಮುಟ್ಕೋತಾರೆ. ಅಂದರೆ ಆ ಕೈ ಕಲುಷಿತವಾಗಿದೆ. ಇವಾಗ ವಿಜ್ಞಾನದ ಪ್ರಕಾರವೂ ಕೂಡ ಇವಾಗ ಜರ್ಮ್ಸ್ ಅಂತಾರೆ, ಕೀಟಾಣುಗಳಿದ್ದರೆ ಅದು ಆರೋಗ್ಯಕ್ಕೆ ಹಾನಿಕರ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಅದು ಕಲುಷಿತವಾದದ್ದು ಚಪ್ಪಲಿ. ಅದು ಚಪ್ಪಲಿಯನ್ನು ಮುಟ್ಟಿದ ತಕ್ಷಣ ನಾವು ಕೈ ತೊಳ್ಕೊಬೇಕು. ಊಟ ಮಾಡಾದ್ಮೇಲೆ ಕೈ ಕಾಲು ತೊಳ್ಕೊಬೇಕು. ಮೂಗೊಳಗೆ ಕೈ ಹಾಕಿದ್ರೆ, ಕಿವಿಯೊಳಗೆ ಕೈ ಹಾಕಿದ್ರೆ ಕೈ ತೊಳ್ಕೊಬೇಕು. ತಲೆ ಕೆರ್ಕೊಂಡ್ರೆ ಕೈ ತೊಳ್ಕೊಬೇಕು. ಇವೆಲ್ಲ ಶುದ್ಧತೆಯ ಭಾಗ. ಆದರೆ ಇದು ಸಾಮಾನ್ಯ ಜನರಿಗೆ ಗೊತ್ತಿರೋದಿಲ್ಲ. ಸಾಮಾನ್ಯವಾಗಿ ಯಾರು ಬ್ರಾಹ್ಮಣರ ಕುಟುಂಬಗಳಲ್ಲಿ ಜನ್ಮ ಪಡ್ಕೊಂಡಿರ್ತಾರೋ ಅಂಥವ್ರಿಗೆ ಇಂಥ ವಿಷಯಗಳು ಚಿಕ್ಕ ವಯಸ್ಸಿಂದಲೇ ಅವರು ಇವೆಲ್ಲವನ್ನು ಕೇಳಿರ್ತಾರೆ, ಕಲ್ತಿರ್ತಾರೆ. ಇತರರಿಗೆ ಇದರ ರೂಢಿ ಅಷ್ಟೊಂದು ಇರೋದಿಲ್ಲ. ಆದರೆ ಇಸ್ಕಾನ್ನಲ್ಲಿ ಆರಂಭದಲ್ಲಿ ಎಲ್ಲರೂ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿರ್ತಾರೆ. ಸೊ ಎಲ್ಲರೂ ಕಲಿಯೋ ಒಂದು ಮನಸ್ಸನ್ನು ಇಟ್ಕೋಬೇಕು. ಅದು ವಿಶೇಷವಾಗಿ ಬ್ರಾಹ್ಮಣ ದೀಕ್ಷೆಯನ್ನು ಯಾರು ತಗೋತಾರೋ, 2 ದೀಕ್ಷೆ ಇದೆ ಇಸ್ಕಾನ್ನಲ್ಲಿ. ಒಂದು ಹರಿನಾಮ ದೀಕ್ಷೆ, ಎಲ್ಲರೂ ಹರಿನಾಮ ದೀಕ್ಷೆಯನ್ನು ತಗೋಬೇಕು ಭಗವದ್ಧಾಮಕ್ಕೆ ಹೋಗಬೇಕು ಅಂದರೆ. 2ನೇದು ಬ್ರಾಹ್ಮಣ ದೀಕ್ಷೆ. ಯಾರು ಬ್ರಾಹ್ಮಣರಂತೆ ಜೀವನ ಮಾಡ್ತಾ ಇದ್ದಾರೋ ಬ್ರಾಹ್ಮಣ ದೀಕ್ಷೆ. ಬ್ರಾಹ್ಮಣ ಜೀವನದ ಬಹಳ ಮುಖ್ಯವಾದ ಅಂಗ ಪರಿಶುದ್ಧತೆ, ಅಂತರಂಗ ಬಹಿರಂಗ ಪರಿಶುದ್ಧತೆ. ಆದರೆ ನಾನು ದುಃಖದಿಂದ ಹೇಳ್ತೀನಿ, ಇಸ್ಕಾನ್ನಲ್ಲಿ ಬಹಳ ಜನ ಬ್ರಾಹ್ಮಣ ದೀಕ್ಷೆಯನ್ನು ತೊಗೊಂಡಿದ್ದಾರೆ, ಆದರೆ ಅವ್ರಿಗೆ ಸ್ವಚ್ಛತೆಯ ಈ ಕೂಡ ಗೊತ್ತಿಲ್ಲ. ನಿಜವಾಗಿಯೂ ಅವರು ಬ್ರಾಹ್ಮಣರ ಹಂತಕ್ಕೆ ಬರೋಕ್ಕೆ ಯೋಗ್ಯರಲ್ಲ. ಆದರೆ ಕಾರಣಾಂತರಗಳಿಂದ ಅವರಿಗೆ ದೀಕ್ಷೆಯನ್ನು ಕೊಟ್ಟಿರ್ತಾರೆ. ಬಟ್ ಇದು ತುಂಬ ದುಃಖದ ವಿಷಯ. ಬೇರೆ ಸಂಪ್ರದಾಯದವರು ನಮ್ಮನ್ನು ನೋಡಿ ನಗ್ತಾರೆ. ಬ್ರಾಹ್ಮಣರ ಒಂದು ಜಾನುವಾರು ಹಾಕೊಂಡು ಓಡಾಡ್ತಾ ಇರ್ತಾರೆ, ಆದರೆ ಶುದ್ಧತೆಯ ವಿಷಯವಾಗಿ ಯಾವ ಒಂದು ಜ್ಞಾನವೂ ಇಲ್ಲದೆ ಇರುವಂಥದ್ದು. ಅದು ಇನ್ನೊಂದು ಚರ್ಚೆ, ಅದು ಆಮೇಲೆ ಮಾಡೋಣ. ಸೊ ವ್ಯಾಸದೇವರು ಇಲ್ಲಿ ಪರಿಶುದ್ಧತೆಗಾಗಿ ನೀರನ್ನು ಸ್ಪರ್ಶ ಮಾಡಿ ಧ್ಯಾನದಲ್ಲಿ ಕೂತ್ಕೋತಾರೆ.
ಯಾಕೆ ನಾರದ ಮುನಿಗಳು ಅವರಿಗೆ ಉಪದೇಶ ಮಾಡಿದರು, ನೀವು ಧ್ಯಾನಸ್ಥರಾಗಿ ನಿಮಗೆ ಅವಾಗ ಭಗವಂತನ ಎಲ್ಲ ವಿಷಯಗಳು ಬಹಿರಂಗವಾಗುತ್ತೆ ಅಂತ. ಅದನ್ನು ಅನುಸರಿಸ್ಕೊಂಡು ಅವರು ಕೂತಿದ್ದಾರೆ ಇವಾಗ. ಭಕ್ತಿಯೋಗೇನ ಮನಸಿ ಸಮ್ಯಕ್ ಪ್ರಣಿಹಿತೆ ಮಲೆ ಅಪಶ್ಯತ್ ಪುರುಷಂ ಪೂರ್ಣಂ ಮಾಯಾಂ ಚ ಅಪಾಶ್ರಯಂ. ತುಂಬ ಸುಂದರವಾದ ಶ್ಲೋಕ. ಭಕ್ತಿಯೋಗೇನ ಮನಸ್ಸಿ, ಮನಸ್ಸನ್ನು ಭಕ್ತಿಯೋಗದಲ್ಲಿ ಸ್ಥಿರಗೊಳಿಸಿ. ಭಕ್ತಿಯೋಗದಲ್ಲಿ ಅಂದರೆ ಭಕ್ತಿಯೋಗದಲ್ಲಿ ತೊಡಗಿದ್ದು ಪ್ರಣಿಹಿತೆ ಅಮಲೆ, ಯಾವ ಒಂದು ಭೌತಿಕತೆಯ ಲವಲೇಶವೂ ಇಲ್ಲದೆ ಅವರು ಭಕ್ತಿಯೋಗದಲ್ಲಿ ಧ್ಯಾನಸ್ಥರಾಗಿ ಕೂತ್ಕೊಂಡ್ರು. ಆಗ ಅವರಿಗೆ ಏನೋ ಬಹಿರಂಗವಾಯಿತು, ಜ್ಞಾನೋದಯವನ್ನು ಅಥವಾ ಏನೋ ಒಂದು ವಿಷಯದ ಅನುಭವ ಆಯಿತು ಅವ್ರಿಗೆ. ಏನೋ ದೇವೋತ್ತಮ ಪರಮ ಪುರುಷಂ ಪೂರ್ಣಂ, ಪೂರ್ಣ ಪುರುಷನ ದರ್ಶನವಾಯಿತು. ಆಮೇಲೆ ಏನು ಕಾಣಿಸ್ತು? ಅಪಶ್ಯತ್ ಅಂದರೆ ನೋಡಿದ್ದೇನು? ಪುರುಷಂ ಪೂರ್ಣಂ ಮಾಯಾಂ ಚ ತತ್ ಅಪಾಶ್ರಯಂ. ಅಪಾಶ್ರಯಂ ಅಂದರೆ ಅವರ ಸಂಪೂರ್ಣ ನಿಯಂತ್ರಣದಲ್ಲಿ ಇದ್ದಿದ್ದಂತಹ ಮಾಯೆಯನ್ನು ಕೂಡ ಕಂಡ್ರು. ಸೊ ಇಬ್ಬರನ್ನ ನೋಡಿದ್ರು ಇವಾಗ. ಪೂರ್ಣ ಪುರುಷ, ಪುರಾಣ ಪುರುಷ, ದೇವೋತ್ತಮ ಪರಮ ಪುರುಷ, ಮತ್ತು ಅವನ ಜೊತೆ ಅವನ ಬಹಿರಂಗ ಶಕ್ತಿ. ಆದರೆ ಆ ಬಹಿರಂಗ ಶಕ್ತಿ ಸಂಪೂರ್ಣವಾಗಿ ಅವನ ನಿಯಂತ್ರಣದಲ್ಲಿತ್ತು. ಸಂಪೂರ್ಣವಾಗಿ ಅವನ ನಿಯಂತ್ರಣದಲ್ಲಿ ಇದ್ದಿದ್ದಂತಹ ಬಹಿರಂಗ ಶಕ್ತಿಯೊಂದಿಗೆ ದೇವೋತ್ತಮ ಪರಮಪುರುಷನನ್ನ ಧ್ಯಾನಸ್ಥರಾಗಿದ್ದ ವ್ಯಾಸದೇವರು ನೋಡ್ತಾ ಇದ್ದಾರೆ. ಇದು ದರ್ಶನ ಇದು. ಭಕ್ತಿಯ ಪರಿಪೂರ್ಣತೆ ಭಗವಂತನ ದರ್ಶನ, ಮುಖಾಮುಖಿ ದರ್ಶನ. ಪ್ರಭುಪಾದರು ಅದನ್ನು ಹೇಳಿದ್ರಲ್ಲ, ಹೃದಯದ ಕನ್ನಡಿಯಲ್ಲಿ ಭಗವಂತ ಪ್ರಕಟ ಆಗ್ತಾನೆ. ಕಲ್ಪನೆ ಅಲ್ಲ ಅದು, ಅಥವಾ ಕನಸಲ್ಲ, ಅಲೌಕಿಕವಾದ ಅನುಭವ. ಮತ್ತು ಇದು ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಸಾಧ್ಯ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಕೃಷ್ಣ ಭಗವದ್ಗೀತೆಯಲ್ಲಿ ಭಕ್ತ್ಯಾ ಮಾಮ ವಿಜಾನಾತಿ, ಭಕ್ತ ಮಾತ್ರ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಭಕ್ತಿ ಸೇವೆಯಿಂದ ಮಾತ್ರ ಒಬ್ಬ ವ್ಯಕ್ತಿ ದೇವೋತ್ತಮ ಪರಮ ಪುರುಷನನ್ನು ಪರಿಪೂರ್ಣವಾಗಿ ಸಾಕ್ಷಾತ್ಕರಿಸ್ಕೋಬೋದು. ಮತ್ತು ಅಂಥ ಪರಿಪೂರ್ಣ ಜ್ಞಾನವನ್ನು ಪಡೆದಿದ್ದು ಅವನು ಭಗವದ್ಧಾಮವನ್ನು ಪ್ರವೇಶ ಮಾಡ್ಬೋದು. ಪರಿಪೂರ್ಣ ಜ್ಞಾನ ಅದು. ಭಗವಂತನನ್ನು ನೋಡಾದ ಮೇಲೆ ಭಗವಂತನಲ್ಲಿ ಎಲ್ಲವೂ ಇದೆ, ಎಲ್ಲವನ್ನು ನೋಡ್ದಂಗೆ ಆ ಸಾಕ್ಷಾತ್ಕಾರ. ಇವಾಗ ಯಾರೋ ಬ್ರಹ್ಮನ್ ಸಾಕ್ಷಾತ್ಕಾರವನ್ನು ಪಡ್ಕೋತಾರೆ ಅಂದರೆ ಭಗವಂತನ ವದಂತಿ ತತ್ವವಿದಸ್ತತ್ವಂ ಯಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಸೊ ಈ ಅದ್ವಯ ತತ್ವವನ್ನು, ಪರಮ ಸತ್ಯವನ್ನು 3 ಹಂತಗಳಲ್ಲಿ ನಾವು ಸಾಕ್ಷಾತ್ಕರಿಸ್ಕೋಬೋದು: ಬ್ರಹ್ಮನ್, ಪರಮಾತ್ಮ, ಭಗವಾನ್. ಇವಾಗ ವ್ಯಾಸದೇವರು ಅನುಭವಿಸಿದ್ದು ಭಗವಾನ್ ಸಾಕ್ಷಾತ್ಕಾರ. ಈ ಬ್ರಹ್ಮನ್ ಪರಮಾತ್ಮ ಸಾಕ್ಷಾತ್ಕಾರ ಏನಾಯಿತು? ಯಾರು ಭಗವಾನ್ ಸಾಕ್ಷಾತ್ಕಾರವನ್ನು ಅನುಭವಿಸ್ತಾರೋ ಅವರು ಬ್ರಹ್ಮನ್ ಪರಮಾತ್ಮ ಸಾಕ್ಷಾತ್ಕಾರ ಅದರಲ್ಲೇ ಒಳಗೊಂಡಿದೆ. ಯಾಕೆ? ಬ್ರಹ್ಮನ್ ಅಂದರೆ ಭಗವಂತನ ಶರೀರದಿಂದ ಬರ್ತಾ ಇರೋವಂಥ ಬ್ರಹ್ಮಜ್ಯೋತಿ. ಸೊ ಭಗವಂತನನ್ನೇ ನೋಡಾದ್ಮೇಲೆ ಬ್ರಹ್ಮಜ್ಯೋತಿಯನ್ನು ನೋಡಾಯಿತು. ಮತ್ತು ಪರಮಾತ್ಮ ಯಾರು? ಆ ಭಗವಂತನ ಅಂಶ ನಮ್ಮ ಹೃದಯದಲ್ಲಿ ಕೂತಿರೋನು. ಆ ಭಗವಂತನನ್ನೇ ನೋಡಾದ್ಮೇಲೆ ಪರಮಾತ್ಮನನ್ನು ನೋಡ್ದಂಗೆ. ಆದರೆ ಕೆಲವರು ಕೇವಲ ಬ್ರಹ್ಮನ್ ಸಾಕ್ಷಾತ್ಕಾರಕ್ಕೆ ಸೀಮಿತವಾಗಿರ್ತಾರೆ, ಇನ್ನು ಕೆಲವರು ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಸೀಮಿತರಾಗಿರ್ತಾರೆ. ಇವಾಗ ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರದಲ್ಲಿ ತೊಡಗಿರುವಂತಹ ಜೀವಿಗಳು ಅವರು ಭಗವದ್ಧಾಮವನ್ನು ಪ್ರವೇಶ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಅಪರಿಪೂರ್ಣ ಸಾಕ್ಷಾತ್ಕಾರ. ಆದರೆ ಯಾರು ಭಗವಾನ್ ಸಾಕ್ಷಾತ್ಕಾರವನ್ನು ಪಡೆದಿರ್ತಾರೋ ಅದು ಪರಿಪೂರ್ಣ ಸಾಕ್ಷಾತ್ಕಾರ. ಇದು ಮುಖ್ಯವಾದದ್ದು. ಇವಾಗ ಈ ಬ್ರಹ್ಮನ್ ಸಾಕ್ಷಾತ್ಕಾರದಕ್ಕೆ ಮಾರ್ಗ ಏನು? ಜ್ಞಾನಯೋಗ. ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಅಷ್ಟಾಂಗ ಯೋಗ. ಆದರೆ ಇವು ಯಾವುವೂ ಕೂಡ ಭಗವಂತನ ಸಾಕ್ಷಾತ್ಕಾರವನ್ನು ಕೊಡೋದಿಲ್ಲ.
ಮತ್ತು ನಾರದರು ವ್ಯಾಸದೇವರಿಗೆ ಭಗವಾನ್ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳೋಕ್ಕೆ ಇರೋ ಏಕೈಕ ಪ್ರಕ್ರಿಯೆ ಭಕ್ತಿ ಯೋಗದಲ್ಲಿ ತೊಡಗೋಕ್ಕೆ ಹೇಳಿದ್ರು. ಮತ್ತು ವ್ಯಾಸದೇವರು ಅವರಿಗೆ ಈ ದೃಶ್ಯ ಕಂಡ ತಕ್ಷಣ ಉಪನಿಷತ್ತುಗಳು ಹೇಳ್ತಾರೆ, ಉಪನಿಷತ್ತುಗಳಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷಣ್ಣ ಪಾವೃಣು ಸತ್ಯಧರ್ಮಾಯ ದೃಷ್ಟೇ. ಹಿರಣ್ಮಯೇನ ಪಾತ್ರೇಣ, ಭಗವಂತನನ್ನು ನೋಡೋಕ್ಕಿಂತ ಮುಂಚೆ ಭಗವಂತನ ಪ್ರಭೆ ಇದೆ, ಪ್ರಜ್ವಲಿತವಾದ ಪ್ರಭೆ ಕಾಣಲ್ಲ. ಇವಾಗ ಲೈಟು ಜೋರಾಗಿ ನಮ್ಮ ಕಣ್ಣ ಮೇಲೆ ಬಿದ್ದರೆ ಆ ಲೈಟ್ ಹಿಂದೆ ಏನಿದೆ ಅನ್ನೋದು ನಮ್ಗೆ ಕಾಣಲ್ಲ. ಭಗವಂತನ ದರ್ಶನ ಸಿಕ್ಕಾಗ ಮೊದಲು ಭಗವಂತನ ಆ ಪ್ರಭೆ ಕಣ್ಣನ್ನು ಕೋರೈಸುತ್ತೆ, ಕುಕ್ಕುತ್ತೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಸದೇವರು ಆ ಬ್ರಹ್ಮನ್ ತೇಜಸ್ಸನ್ನು ನೋಡಲೇ ಇಲ್ಲ ಅವರು. ಯಾಕಂದರೆ ಅವರು ಭಗವಂತನ ಭಕ್ತಿ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ, ಈ ಬ್ರಹ್ಮನ್ ತೇಜಸ್ಸಿನ ಒಂದು ಪರದೆ ಅದೇ ಸರಿದು ಬಿಡುತ್ತೆ. ಅರೆ ಯಾರು ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ತೊಡಗ್ತಾರೋ ಅವ್ರಿಗೆ ಬರೀ ಪ್ರಭೆ ಮಾತ್ರ ಕಾಣೋದು, ಅವ್ರಿಗೆ ಆ ಪ್ರಭೆಯ ಹಿನ್ನೆಲೆಯಲ್ಲಿರೋ ಭಗವಂತ ಕಾಣೋದಿಲ್ಲ. ಹಾಗಾಗಿ ಅದು ಪರಿಪೂರ್ಣ ದರ್ಶನ ಅಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆ ಹೇಳ್ತಾನೆ, ವಾಸುದೇವ ಸರ್ವಂ ಇತಿ ಬಹುನಾಂ ಜನ್ಮನಾಂ ಅಂತೆ. ಜ್ಞಾನವಾನ್ ಯಾರು ಜ್ಞಾನವಂತ ಅಂದರೆ ಈ ಬ್ರಹ್ಮನ್ ಸಾಕ್ಷಾತ್ಕಾರದಲ್ಲಿ ತೊಡಗಿರೋನು ಬಹುನಾಂ ಜನ್ಮನಾಮಂತೆ. ಏನಾದ್ರು ಭಾಗ್ಯವಂತನಾಗಿದ್ರೆ ವಾಸುದೇವ ಸರ್ವಮಿತಿ, ವಾಸುದೇವನೇ ಸರ್ವಸ್ವ ಅಂದ್ಬಿಟ್ಟು ಭಕ್ತಿ ಯೋಗದ ಹಂತಕ್ಕೆ ಬರ್ತಾನೆ. ಇಲ್ಲಾಂದರೆ ಇಲ್ಲ ಬೇಡ ನನಗೆ ಜ್ಞಾನ ಯೋಗನೇ ಸಾಕು, ಬ್ರಹ್ಮನ್ ಸಾಕ್ಷಾತ್ಕಾರನೇ ಸಾಕು ಅಂದ್ಬಿಟ್ಟು ಅಲ್ಲಿ ಹೋಗ್ತಾನೆ, ಬ್ರಹ್ಮಜ್ಯೋತಿಯಲ್ಲಿ ಒಂದು ಕಣ ಆಗಿ ಕೂತ್ಕೋತಾನೆ, ಪತಿತರಾಗೋ ಸಾಧ್ಯತೆ ಕೂಡ ಇದೆ. ಮತ್ತು ಈ ಬ್ರಹ್ಮಜ್ಯೋತಿಯ ಪರದೆ ಅದು ಹೇಗೆ ಸರಿಯುತ್ತೆ? ಅದು ಕೇವಲ ಭಗವಂತನ ಕೃಪೆಯಿಂದ. ಭಗವಂತ ಯಾರಿಗೆ ಕೃಪೆಯನ್ನು ತೋರ್ತಾನೆ? ಯಾರು ಅವನ ಮುಖವನ್ನು ನೋಡೋದಕ್ಕೆ ಆಸಕ್ತರಾಗಿ ಅಂದರೆ ಅವನ ರೂಪವನ್ನು ನೋಡೋಕ್ಕೆ ಆಸಕ್ತರಾಗಿ ಭಕ್ತಿ ಸೇವೆಯನ್ನು ಮಾಡ್ತಾರೋ ಅವರಿಗೋಸ್ಕರ ಅವರ ಕೃಪೆ ಅವರ ಮೇಲೆ ಕೃಪೆಯನ್ನು ತೋರ್ತಾ ಭಗವಂತ ತಾನೇ ಆ ಪರದೆಯನ್ನು ಸರಿಸ್ತಾನೆ. ಇಲ್ಲಾಂದರೆ ಆ ಪರದೆಯನ್ನು ಮೀರಿ ನಾವು ಭಗವಂತನ ಪುರುಷ ಅವನ ರೂಪವನ್ನು ನೋಡೋದು ಬೇರೆ ಪ್ರಕ್ರಿಯೆಗಳಿಂದ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ಪ್ರಕ್ರಿಯೆಗಳು ಭಗವಂತನಿಗೆ ಸಂತೃಪ್ತಿಯನ್ನು ನೀಡೋದಿಲ್ಲ. ಭಕ್ತಿಯ ಪ್ರಕ್ರಿಯೆ ಒಂದನ್ನೇ ಶ್ರೀಕೃಷ್ಣ ಆಕರ್ಷಣಿ ಅಂತ ಹೇಳ್ತಾರೆ. ಕೃಷ್ಣನನ್ನು ಆಕರ್ಷಿಸೋದು ಕೇವಲ ಭಕ್ತಿ, ಶುದ್ಧ ಭಕ್ತಿ, ವಿಶ್ವಭಕ್ತಿನೂ ಅಲ್ಲ. ಅಂದರೆ ಕೃಷ್ಣ ನನಗೆ ಇದು ಬೇಕು ಅದು ಬೇಕು ಅಂತ ಭಕ್ತಿ ಮಾಡೋದು, ಅದರಿಂದನೂ ಕೃಷ್ಣ ಸಂತುಷ್ಟನಾಗೋದಿಲ್ಲ. ಕೃಷ್ಣ ಸಂತುಷ್ಟನಾಗೋದು ಕೇವಲ ಶುದ್ಧ ಭಕ್ತಿ. ಅಂದ್ರೇನು? ಕೃಷ್ಣನ ಸಂತೃಪ್ತಿಗಾಗಿ ಭಕ್ತಿಯನ್ನು ಮಾಡಿದಾಗ ಮಾತ್ರ ಅವನು ಸಂತುಷ್ಟನಾಗೋದು. ಸಂತುಷ್ಟನಾಗಿ ಆ ಪರದೆಯನ್ನು ತೆಗಿತಾನೆ. ಇಲ್ಲಿ ಪ್ರಭುಪಾದರು ಆ ದೇವೋತ್ತಮ ಪರಮ ಪುರುಷನನ್ನು ಇಲ್ಲಿ ಅವನ ಗುಣಗಾನ ಮಾಡ್ತಾ ಇದ್ದಾರೆ. ಅವನು ಪರಿಪೂರ್ಣ ವ್ಯಕ್ತಿ. ಮತ್ತು ಪರಾಸ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕ ಜ್ಞಾನ ಬಲಕ್ರಿಯಾಚ. ಅವನ ಹತ್ರ ಅಗಣಿತ ಶಕ್ತಿಗಳಿವೆ, ವಿವಿಧ ಶಕ್ತಿಗಳಿವೆ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಅಂದರೆ ಆಧ್ಯಾತ್ಮಿಕ ಜಗತ್ತಿಗೆ ಸಂಬಂಧಿತವಾದ ಶಕ್ತಿ. ಬಹಿರಂಗ ಶಕ್ತಿ ಅಂದರೆ ಈ ಶ್ಲೋಕದಲ್ಲಿ ಉಲ್ಲೇಖ ಮಾಡಿರುವಂತಹ ಮಾಯಾಶಕ್ತಿ, ಅವಳು ಬಹಿರಂಗ ಶಕ್ತಿ, ಭೌತಿಕ ಶಕ್ತಿ. ಅಂತರಂಗ ಶಕ್ತಿ ಭಗವಂತನ ಜೊತೆ ಹೇಗೆ ಬೆಳಕು ಚಂದ್ರನ ಜೊತೆ ಇರುತ್ತೆ, ಆ ರೀತಿ ಅದು ಯಾವಾಗಲೂ ಭಗವಂತನ ಜೊತೆನೇ ಇರುತ್ತೆ. ಅರೆ ಈ ಬಹಿರಂಗ ಶಕ್ತಿ ಅಂಧಕಾರ, ಅಜ್ಞಾನದ ಅಂಧಕಾರ. ಆದರೆ ಅಂತರಂಗ ಶಕ್ತಿ ಬಹಿರಂಗ ಶಕ್ತಿ ಎರಡೂ ಕೂಡ ಭಗವಂತನ ನಿಯಂತ್ರಣದಲ್ಲಿರೋದು. ಯಾವುದೂ ಕೂಡ ಭಗವಂತನಿಂದ ಸ್ವತಂತ್ರವಾಗಿಲ್ಲ. ನಮ್ಮ ಭ್ರಮೆ ಅಷ್ಟೇ, ನಾವು ಅನ್ಕೋತಾ ಇದ್ದೀವಿ ನಾನು ಸ್ವತಂತ್ರನಾಗಿದ್ದೀನಿ ಅಂತ. ಯಾರು ಭಗವಂತನ ನಿಯಮಗಳಿಗೆ ಎಲ್ಲರೂ ಒಳಗಾಗಿದ್ದಾರೆ. ಯಾರೂ ಸ್ವತಂತ್ರರಲ್ಲ. ಬ್ರಹ್ಮನಂತ ಶ್ರೇಷ್ಠ ಜೀವಿಯೇ ಸ್ವತಂತ್ರನಲ್ಲ. ಇವಾಗ ಎರಡು ಥರ ಮಾಯೆ. ಒಂದು ಆಧ್ಯಾತ್ಮಿಕ ಮಾಯೆ, ಅಂತರಂಗ ಶಕ್ತಿಯನ್ನು ಕೂಡ ಆಧ್ಯಾತ್ಮಿಕ ಮಾಯೆ ಅಂತ ಕರೀತಾರೆ. ಆದರೆ ಈ ಬಹಿರಂಗ ಶಕ್ತಿಯನ್ನು ಸಾಮಾನ್ಯವಾಗಿ ಮಾಯೆ ಅಂತ ಕರೀತಾರೆ. ಸಾಮಾನ್ಯವಾಗಿ
ಮಹಾಮಾಯ ಅಂತಾರೆ ಅದನ್ನು, ಅಂತರಂಗ ಶಕ್ತಿ. ಯಾವಾಗ ಒಬ್ಬ ವ್ಯಕ್ತಿ ಅಂತರಂಗ ಶಕ್ತಿ ಆಶ್ರಯವನ್ನು ಪಡಿತಾನೋ ಈ ಬಹಿರಂಗ ಶಕ್ತಿಯ ಅಂಧಕಾರ ನಿವಾರಣೆ ಆಗುತ್ತೆ. ಮತ್ತೆ ಹೇಳ್ತೀನಿ, ಯಾವಾಗ ಒಬ್ಬ ವ್ಯಕ್ತಿ ಅಂತರಂಗ ಶಕ್ತಿಯ ಆಶ್ರಯವನ್ನು ಪಡಿತಾನೋ ಬಹಿರಂಗ ಶಕ್ತಿಯ ಅಜ್ಞಾನದ ಪ್ರಭಾವ ನಿವಾರಣೆ ಆಗುತ್ತೆ. ಅಂತರಂಗ ಶಕ್ತಿ ಅಂದರೆ ಭಕ್ತಿ ಸೇವೆ. ಭಕ್ತಿ ಸೇವೆ ಅಂತರಂಗ ಶಕ್ತಿಯಿಂದ ಆಗುವಂಥ ಕಾರ್ಯಗಳು. ಹಾಗಾಗಿ ಯಾರು ಧ್ಯಾನಸ್ಥರಾಗ್ತಾರೋ ಅವರು ಅಂತರಂಗ ಶಕ್ತಿಯ ಆಶ್ರಯವನ್ನು ಪಡಿತಾರೆ. ಮತ್ತು ಈ ಅಂತರಂಗ ಶಕ್ತಿ ಪ್ರಭುಪಾದರು ಬರೀತಾರೆ, ಅಂತರಂಗ ಶಕ್ತಿ ಅಂದರೆ ಭಕ್ತಿ ಸೇವೆಯಿಂದ ಅನುಭವಿಸುವಂತಹ ಆನಂದ ಅದು ಬ್ರಹ್ಮಾನಂದಕ್ಕಿಂತ ಬಹಳ ಮಿಗಿಲಾದದ್ದು. ಬ್ರಹ್ಮಾನಂದ ಭೌತಿಕ ಆನಂದಕ್ಕಿಂತ ಬಹಳ ಶ್ರೇಷ್ಠವಾದದ್ದು. ಆದರೆ ಆ ಪರಮಾನಂದ ಭಗವಂತನಿಗೆ ಸಂಬಂಧಿತವಾದ ಆನಂದ ಬ್ರಹ್ಮಾನಂದಕ್ಕಿಂತ ಬಹಳ ಬಹಳ ಮಿಗಿಲಾದದ್ದು. ಓಕೆ, ಸೊ ಈ ವಿಷಯಗಳನ್ನು ಇಲ್ಲಿ ವರ್ಣಿಸಿದ್ದಾರೆ. ಮುಖ್ಯವಾಗಿ ಭಕ್ತಿಯ ಧ್ಯಾನದಲ್ಲಿ ಕೂತಿದ್ದಂತಹ ವ್ಯಾಸದೇವರು ಸಮಾಧಿ ಸ್ಥಿತಿಯಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಮತ್ತು ಅವನ ಹಿನ್ನೆಲೆಯಲ್ಲಿ ನಿಂತಿದ್ದಂತಹ, ಅವನ ನಿಯಂತ್ರಣದಲ್ಲಿದ್ದಂತಹ ಅವನ ಬಹಿರಂಗ ಶಕ್ತಿಯನ್ನು ನೋಡ್ತಾನೆ. ಇಷ್ಟಾಗಿದೆ ಇವತ್ತು. ಮಿಕ್ಕಿದ್ದು ಮುಂದುವರ್ಸೋಣ ನಾಳೆ. ಯಾರಿಗಾರ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಹರೇ ಕೃಷ್ಣ.